ಸೊ ಇಲ್ಲಿ ಪನ್ನೀರ್ಗೆ ನಾನು ಒಂದು ಸ್ವಲ್ಪ ಫಸ್ಟ್ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದೀನಿ. ಸ್ನೇಹಿತರೆ ಇಲ್ಲೊಂದು ಎಡವಟ್ಟಾಗಿದೆ. ಸೊ ಕಡಲೆಕಾಳು ಸ್ವಲ್ಪ ಸೀದೋಗ್ಬಿಡ್ತು. ಹಾಗಾಗಿ ಅದನ್ನೇ ಬಳಸ್ಕೊಂಡು ಬೇಡ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನೇ ಬಳಸ್ಕೊಂಡು ಒಂದು ಸಲಾಡ್ ಮಾಡಿದ್ದೆ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ ಇದಕ್ಕೂ ಮುಂಚೆ ನಿನ್ನೆ ವ್ಲಾಗ್ನಲ್ಲಿ ನಾನು 26, 27 ಕ್ಲಿಪ್ಪಿಂಗ್ಸ್ಗಳು ಶೇರ್ ಮಾಡಿದ್ದೆ, ವ್ಲಾಗ್ಸ್ಗಳು. ಸೊ 27ನೇ ತಾರೀಕು ಇನ್ನೂ ಒಂದು ಸ್ವಲ್ಪ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಇದೆ 27ನೇ ತಾರೀಕು. ಸೊ ಅವತ್ತು ಕಡಲೆಕಾಳು ಸ್ವಲ್ಪ ಸೀದೋಗ್ಬಿಡ್ತು. ಹಾಗಾಗಿ ಅದನ್ನೇ ಬಳಸ್ಕೊಂಡು ಬೇಡ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನೇ ಬಳಸ್ಕೊಂಡು ಒಂದು ಸಲಾಡ್ ಮಾಡಿದ್ದೆ. ಸೊ ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಕಾಬಲ್ ಕಡಲೆಕಾಳು ಸೀದೋಗ್ಬಿಟ್ರು ಬಿಸಾಕೋದು ಬೇಡ, ಏನಾದ್ರು ಒಂದು ಸಲಾಡ್ ಮಾಡ್ಬೋದು ಅನ್ನೋದು ಮೆಸೇಜ್ ಈ ವಿಡಿಯೋನಲ್ಲಿ. ಓಕೆನಾ? ಸೊ ವಿಡಿಯೋಸ್ನ ಆದಷ್ಟು ಶಾರ್ಟ್ ಆಗಿ ಇಡಬೇಕು ಅಂತ ಅನ್ಕೊಳ್ತೀನಿ, ಬಟ್ ಲಾಂಗ್ ಆಗಿಬಿಡುತ್ತೆ. ಟ್ರೈ ಮಾಡ್ತೀನಿ ಇನ್ಮೇಲೆ. ಓಕೆನಾ? ಸೊ ನೋಡ್ಕೊಂಡು ಬನ್ನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇಲ್ಲೊಂದು ಎಡವಟ್ಟಾಗಿದೆ, ಸ್ವಲ್ಪ ಇದನ್ನ ಬೇಯಕ್ಕಿಟ್ಟಿದೆ. ಸ್ನೇಹಿತರೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದೀನಿ. ವಾಯ್ಸ್ ಯಾಕೋ ರೆಕಾರ್ಡೇ ಆಗಿರ್ಲಿಲ್ಲ, ಸೊ ಹಾಗಾಗಿ. ಸೊ ಈ ಒಂದು ಏನು ಕಾಬೂಲ್ ಕಾಳುಗಳನ್ನ ಬೇಯೋಕ್ಕಿಟ್ಟಿದ್ದೆ, ಈ ರೀತಿ ಸೀದೋಗ್ಬಿಡ್ತು ಅವತ್ತು 27ನೇ ತಾರೀಕು. ಸೊ ಅದಕ್ಕೆ ನಾನು ಒಂದು ಒಳ್ಳೆ ಸಲಾಡ್ ಮಾಡ್ಕೊಂಡ್ ಬಿಡೋಣ ಅಂತ ಹೇಳಿ ಕೆಲವೊಂದಷ್ಟು ತರಕಾರಿಗಳು ಹೆಚ್ಚಿಟ್ಕೊಂಡಿದ್ದೆ. ಮನೆಯಲ್ಲಿ ಏನಿದೆಯೋ ಅದನ್ನೇ ಹೆಚ್ಚಿಟ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ತಿರ್ಬೋದು ಯಾವ ತರ ಸಿದಿದೆ ನೋಡಿ. ಸೊ ಇಲ್ಲಿ ಸ್ವಲ್ಪ ಪನ್ನೀರ್ ಇತ್ತು, ಅದನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಏನ್ ಮಾತಾಡಿದ್ದೀನೋ ಗೊತ್ತಿಲ್ಲ, ತುಂಬಾನೇ ವಾಯ್ಸ್ ಕಟ್ ಆಗ್ಬಿಟ್ಟಿತ್ತು. ಸೊ ನೋಡಿ ಪನ್ನೀರ್ ಇಟ್ಕೊಂಡಿದ್ದೀನಿ, ಜೊತೆಗೆ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್. ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೋಯಾ ಪನ್ನೀರ್ ಬಳಸಿದ್ದೀನಿ ನಾನಿಲ್ಲಿ. ಸೊ ಸೋಯಾ ಪನ್ನೀರ್ ಕೂಡ ಒಳ್ಳೇದು ದೇಹಕ್ಕೆ. ಸೊ ಇದು ವೀಗನ್ಸ್ಗೆ ತುಂಬಾ ಸೂಟಬಲ್ ಪನ್ನೀರ್ ಅಂತ ಹೇಳ್ಬೋದು. ಸೊ ಲೆಟ್ಯೂಸ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಆಕ್ಚುಲಿ ನಾನೇನು ವೀಗನ್ ಅಲ್ಲ, ಡೈರಿ ಪ್ರಾಡಕ್ಟ್ಸ್ ಕೂಡ ತಗೊಳ್ತೀನಿ, ಬಟ್ ಇಲ್ಲಿ ಸೋಯಾ ಪನ್ನೀರ್ ನನ್ಗಿಷ್ಟ ಅಂತ ಹೇಳಿ ತಗೊಳ್ತೀನಿ ಯಾವಾಗ್ಲೂ ಕೂಡ. ಸೊ ಇದು ಬಜೆಟ್ ಫ್ರೆಂಡ್ಲಿ ಕೂಡ ಇದೆ, ಜೊತೆಗೆ ಹೆಲ್ದಿ ಕೂಡ. ನಾನು ಯಾವಾಗ್ಲೂ ಅನ್ಕೊಳ್ತಾ ಇರ್ತೀನಿ ಡೈರಿ ಪ್ರಾಡಕ್ಟ್ಸ್ ನಿಲ್ಲಿಸ್ಬೇಕು ಅಂತ ಹೇಳಿ, ಹಾಗಾಗಿ ಆದಾಗೆಲ್ಲ ನಾನು ಸೋಯಾ ಪನ್ನೀರೇ ತಗೊಳ್ತೀನಿ. ಸೊ ಲೆಟ್ಯೂಸ್ ಅಷ್ಟೇ ತುಂಬಾ ಒಳ್ಳೇದು ಹೆಲ್ತ್ಗೆ. ಇದು 2 ತರ ಬರುತ್ತೆ, ಒಂದು ಐಸ್ಬರ್ಗ್ ಅಂತ, ಇನ್ನೊಂದು ಈ ರೀತಿ ಎಲೆಗಳು ತರ. ಸೊ ಹೆಲ್ದಿ ಸಲಾಡ್ಗೆ ನಮ್ಗೆ ಈ ಲೆಟ್ಯೂಸ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾನು ಒಂದು ತವಾನ ಒಲೆ ಮೇಲೆ ಇಟ್ಟಿದ್ದೀನಿ. ಸೊ ಈ ಒಂದು ಸೋಯಾ ಪನ್ನೀರ್ಗೆ ಒಂದ್ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ನೀವು ಆಲಿವ್ ಆಯಿಲ್ ಹಾಕೊಳ್ಬಹುದು, ಕೊಬ್ಬರಿ ಎಣ್ಣೆ ಹಾಕೊಳ್ಬಹುದು. ಸೊ ಏನಿರುತ್ತೋ ಮನೆಯಲ್ಲಿ ಯಾವ ಎಣ್ಣೆ ಇದೆಯೋ ಅದನ್ನೇ ಹಾಕೊಳ್ಳಿ. ಸೊ ಆದಷ್ಟು ನೀವು ಕೊಬ್ಬರಿ ಎಣ್ಣೆ ತಪ್ಪಿದ್ರೆ ಆಲಿವ್ ಆಯಿಲ್, ಇಲ್ಲಾಂದ್ರೆ ಮಸ್ಟರ್ಡ್ ಆಯಿಲ್ ಇದನ್ನ ಬಳಸಿ, ತುಂಬಾ ಒಳ್ಳೇದು. ನಾನು ಅರ್ಶಿನ ಹಾಕಕ್ ಹೋಗಿ ಜಾಸ್ತಿ ಬಿದ್ಬಿಡ್ತು. ಸೊ ಬೈ ಮಿಸ್ಟೇಕು, ಏನು ಮಾಡಕ್ಕಾಗಲ್ಲ, ಕೆಲವೊಮ್ಮೆ ಹೀಗಾಗುತ್ತೆ. ಸೊ ನೀವು ನೋಡ್ಕೊಂಡು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಅರ್ಶಿನ. ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದೀನಿ. ಸೊ ಇದು ವಿನು ಕೊಟ್ಟಿದ್ದು ಖಾರದ ಪುಡಿ ಹಾಕ್ತಾ ಇದೀನಿ. ಸೊ ಇದರ ಜೊತೆಗೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ನಾನು ಮಿಕ್ಸ್ ಮಾಡಿ ಈ ತರ ತವದ ಮೇಲೆ ಹಾಕೊಳ್ತಾ ಇದೀನಿ. ಸೊ ಹೀಗೆ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಅಂಟ್ಕೊಳ್ತಾ ಇದೆ ಈ ಒಂದು ತವಕ್ಕೆ. ಸೊ ಚೆನ್ನಾಗಿ ಈ ರೀತಿ ನಾವು ತಿರುಗಿಸ್ಕೊಳ್ಬೇಕಾಗತ್ತೆ, ಅಂದ್ರೆ ನೀಟಾಗಿ ಒಂದ್ ಸ್ವಲ್ಪ ಆಯಿಲ್ ಹಾಕಿ ಹಿಂದೆ ಮುಂದೆ 2 ಕಡೆ ರೋಸ್ಟ್ ಆಗೋ ರೀತಿ ನಾವು ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿರುತ್ತೆ ಈ ರೀತಿ ತವಾ ಫ್ರೈ ಮಾಡ್ಕೊಂಡ್ರೆ. ಸೊ ಪೆಪ್ಪರ್ ಪೌಡರ್ ಕೂಡ ಹಾಕೊಳ್ಬಹುದು ನೀವು. ನಾನು ಇನ್ನೊಂಚೂರು ಆಯಿಲ್ ಹಾಕ್ತಾ ಇದೀನಿ. ಸೊ ತುಂಬಾ ಅಂಟ್ಕೊಂಡಂಗ ಆಗ್ತಾ ಇತ್ತು ಅಂತ ಹೇಳಿ ಸ್ವಲ್ಪ ಆಯಿಲ್ ಹಾಕಿ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡ್ಕೊಳ್ತಾ ಇದೀನಿ. ಸೊ ಎಲ್ಲಾ ತರ ಸಲಾಡ್ಸ್ಗಳು ನೀವು ಮಾಡುವಾಗ ಈ ಒಂದು ಪನ್ನೀರ್ ಆಡ್ ಮಾಡಿದ್ರೆ ಪ್ರೋಟೀನ್ ಅಂಶ ನಿಮ್ ದೇಹಕ್ಕೆ ಹೋಗುತ್ತೆ. ಯಾವುದೇ ರೀತಿಯ ಸಲಾಡ್ ಆಗಿರ್ಬೋದು, ಕಾಳುಗಳ ಜೊತೆ, ಬಾಯ್ಲ್ಡ್ ವೆಜಿಟೇಬಲ್ಸ್ ಜೊತೆ. ಓಕೆನಾ? ಸೊ ಮೊಳಕೆ ಬಂದಿರುವ ಕಾಳು, ಹೆಸರು ಕಾಳು, ಕಡಲೆಕಾಳು, ಈ ರೀತಿ ಕಾಳುಗಳ ಜೊತೆ ನೀವು ಸ್ವಲ್ಪ ತರಕಾರಿಗಳು ಹಸಿದು ಹಾಕೊಳ್ಬಹುದು, ಅಥವಾ ಬಾಯ್ಲ್ಡ್ ವೆಜಿಟೇಬಲ್ಸ್ ಯಾವ್ದಾದ್ರೂ ಪರವಾಗಿಲ್ಲ.
ಅದ್ರ ಜೊತೆ ನೀವು ಈ ಒಂದು ಪನ್ನೀರನ್ನ ಹಾಕೊಂಡ್ರೆ ನಿಮ್ಗೆ ಬೇಗ ಈಸಿಯಾಗಿ ಕೂಡ ನಿಮ್ಗೆ ರೆಸಿಪಿ ರೆಡಿ ಆಗುತ್ತೆ. ಜೊತೆಗೆ ಹೆಲ್ತ್ಗೂ ಕೂಡ ಒಳ್ಳೇದು. ನೀವೇನು ಹೊರಗಡೆದು ಸ್ನಾಕ್ಸ್ ತಿನ್ನೋ ಬದಲು ಇದನ್ನೇ ನೀವು ಅವಾಗವಾಗ ಮಾಡ್ಕೊಂಡು ತಿಂದ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಸೊ ಆದಷ್ಟು ಸಲಾಡ್ಸ್ ನ ಮಾಡ್ಕೊಂಡು ತಿನ್ನಿ. ಸೊ ಇದೆಲ್ರಿಗೂ ಗೊತ್ತಿರೋಂತ ವಿಚಾರಗಳೇನೆ, ಬಟ್ ನಾವೇನೆ ಮಾಡ್ತಾ ಇರಲ್ಲ ಅಲ್ವಾ. ಎಷ್ಟೋ ಸತಿ ಒಂದು ಹೆಲ್ದಿ ಫುಡ್ ನ ನಾವು ಅವಾಯ್ಡ್ ಮಾಡ್ತಾ ಇರ್ತೀವಿ. ಆದಷ್ಟು ಹೆಲ್ದಿ ಸಲಾಡ್ಸ್ ನ ಮಾಡ್ಕೊಳ್ಳೋಣ. ಸೊ ಈ ರೀತಿ ನೋಡಿ, ಚೆನ್ನಾಗಿ ಸ್ವಲ್ಪ ಕೆಂಪಗ ಆಗ್ಬೇಕು, ಸ್ವಲ್ಪ ಹಸಿ ಹಸಿ ಇರುವಂತದ್ದೆಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಆದ್ರೆ ಸಾಕು. ನಾವ್ ಇದನ್ನ ಶಿಫ್ಟ್ ಮಾಡ್ಕೊಂಡ್ ಬಿಡೋಣ ಒಂದು ಪಾತ್ರೆ ಅಥವಾ ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇಲ್ಲಿ ಒಂದು ತಟ್ಟೆಗೆ ಇದೇನು ರೋಸ್ಟೆಡ್ ಸ್ವಲ್ಪ ಕಪ್ ಕಪ್ಪಾಗಿ ಆಗ್ಬಿಟ್ಟಿತ್ತಲ್ವಾ. ಸೊ ಒಂದು ತಿಂದು ನೋಡ್ದಾಯ್ತಾ, ಬಿಸಾಕೋಣ ಅನ್ನಿಸ್ತು. ಆಮೇಲೆ ಬೇಡ, ಹೆಲ್ತ್ಗೂ ಒಳ್ಳೇದು, ಸ್ವಲ್ಪ ಚೆನ್ನಾಗಿ ಇದು ಏನು ಸೀದಿದ್ರೆ, ಇವಾಗ ಚಪಾತಿ ಎಲ್ಲ ಸೀದೋಗಿದ್ರೆ ತಿನ್ನಲ್ವಾ ಅಂತ ಅನ್ಬಿಟ್ಟು ನಾನೇನ್ ಮಾಡಿದೆ, ಹಾಗೆ ತಿನ್ನೋಣ ಅಂತ ಹೇಳಿ ಇಲ್ಲಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್, ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಳ್ತಾ ಇದೀನಿ. ಸೊ ಅಂತ ಏನು ತಿನ್ನಕ್ ಆಗದೆ ಇರೋ ತರ ಏನ್ ಇರ್ಲಿಲ್ಲ, ಚೆನ್ನಾಗೇ ಇತ್ತು. ಸೊ ನಾನೊಂದ್ 2 ಟೈಮ್ ತಿಂದೆ ಇದನ್ನ, ಬೆಳಗ್ಗೆ ಮಧ್ಯಾಹ್ನ ಹಂಗೆ ಇನ್ನೊಂದ್ ಸ್ವಲ್ಪ ಮಿಕ್ಕಿದ್ ಸಂಜೆ ಕೂಡ ತಿಂದಿದ್ದೆ. ಸೊ ಅದ್ರ ಮೇಲೆ ನಾನು ಲೆಟ್ಯೂಸ್ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಲೆಟ್ಯೂಸ್ ನ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫ್ರೆಶ್ ಲೀಫಿ ವೆಜಿಟೇಬಲ್ಸ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಸೊ ನೀವು ಎಷ್ಟೇ ಏನೇ ಮೈಂಡ್ ಸರಿಗಿಲ್ಲ ಅಂದ್ರೂ ಕೂಡ ನಿಮ್ಗೋಸ್ಕರ ನೀವು ಮೈಂಡ್ ಸರಿ ಮಾಡ್ಕೊಂಡು ಹೆಲ್ದಿ ಫುಡ್ಸ್ ನ ತಗೊಳ್ಳಿ ಸ್ನೇಹಿತರೆ, ಆದಷ್ಟು. ಯಾಕಂದ್ರೆ ಕೊಲೆಸ್ಟ್ರಾಲ್, ಡಯಾಬಿಟೀಸ್ ಎಲ್ಲ ಹೆಚ್ಚಾಗುತ್ತೆ ಅಲ್ವಾ. ಸೊ ಹಾಗಾಗಿ ಹೆಚ್ಚು ನೀವು ಹೆಲ್ದಿ ಫುಡ್ಸ್ ಅನ್ನೇ ತಗೊಳ್ಳಿ. ಲೆಟ್ಯೂಸ್ ಮೇಲೆ ನಾನು ಈ ರೀತಿ ತವಾ ಫ್ರೈ ಮಾಡ್ಕೊಂಡಿದ್ದಂತಹ ಸೋಯ್ ಪನ್ನೀರ್ ಎಲ್ಲವನ್ನು ಕೂಡ ಹಾಕೊಂಡೆ. ಸೊ ಅದಾದ್ಮೇಲೆ ಸ್ವಲ್ಪ ಮಿಕ್ಕಿದೇನು ಇತ್ತಲ್ವಾ ಸೋಯ್ ಪನ್ನೀರ್ದೇನೆ ಸ್ವಲ್ಪ ಪುಡಿ ತರ ಅದು ಎಲ್ಲ ಹಾಕೊಂಡೆ. ಸೊ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ. ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು. ಸದ್ಯ ಬಿಸಾಕ್ಲಿಲ್ವಲ್ಲ, ಇದು ಸೀದೋಗಿದ್ರು ಕಾಬೂಲ್ ಕಡ್ಲೆಕಾಳು ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಏನೋ ಒಂದು ಡಿಫ್ರೆಂಟ್ ಆಗಿ ಸಲಾಡ್ ಮಾಡ್ತಾ ಇದೀನಿ ಅಂತ. ಸೊ ಇವಾಗ ನಾನು ಒಂದ್ ಸ್ವಲ್ಪ ಇಲ್ಲಿ 1.5 ಸ್ಪೂನ್ ಅಷ್ಟು ಸೂರ್ಯಕಾಂತಿ ಬೀಜ ಹಾಕ್ತಾ ಇದೀನಿ. ಸೊ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಸೊ ಇವಾಗ ನಾನು ಇದಕ್ಕೆ ಬಾದಾಮಿ ನೆನೆಸಿ ಈ ರೀತಿ ಸ್ಪ್ಲಿಟ್ ಮಾಡಿರುವಂತಹ ಬಾದಾಮಿ ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಏನ್ ಬೇಕೋ ಆ ಸೀಡ್ಸ್ ಅನ್ನ, ನಟ್ಸ್ ಅನ್ನ ಆಡ್ ಮಾಡ್ಕೊಳ್ಬಹುದು. ನೀವು ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಆಡ್ ಮಾಡ್ಬೋದು, ಪಂಪ್ಕಿನ್ ಸೀಡ್ಸ್ ಆಡ್ ಮಾಡ್ಬೋದು. ನಿಮ್ಮ ಹತ್ರ ಏನಿರುತ್ತೆ ಅದನ್ನೇ ಆಡ್ ಮಾಡಿ ಹೆಲ್ದಿ ಇರುವ ಫುಡ್ ತಿನ್ನಿ. ಆದಷ್ಟು ನೀವು ವೆಯ್ಟ್ ಲಾಸ್ ಜರ್ನಿ ಮಾಡೋರಾಗಿರ್ಬೋದು, ಅಥವಾ ನೀವು ಫಿಟ್ ಆಗಿರ್ಬೇಕು ಅಂತ ಅನ್ಕೊಳ್ತಾ ಇರೋರು, ಪ್ರೋಟೀನ್ ರಿಚ್ ಸಲಾಡ್ ಅಂತಾನೆ ಹೇಳ್ಬೋದು. ನೋಡಿ, ಇದರಲ್ಲಿ ಸೋಯ್ ಪನ್ನೀರಲ್ಲಿ ಪ್ರೋಟೀನ್ ಇರುತ್ತೆ, ಬಾದಾಮಿನಲ್ಲಿ ಪ್ರೋಟೀನ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಚಿಕ್ ಪೀಸ್ ಅಲ್ಲಿ ಪ್ರೋಟೀನ್ ಇರುತ್ತೆ, ಜೊತೆಗೆ ಇಲ್ಲಿ ಲೆಟ್ಯೂಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದೆ, ಸೀಡ್ಸ್ ಇದೆ, ನಟ್ಸ್ ಇದೆ. ಸೊ ಹಾಗಾಗಿ ತುಂಬಾನೇ ಹೆಲ್ದಿ ಅಂತ ಹೇಳ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅರಿಶಿನ, ಖಾರ, ಉಪ್ಪು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಏನೋ ಒಂದೊಂದ್ಸತಿ ಹಿಂಗೆ ಸೀದೋಗುತ್ತೆ ಅಡಿಗೆ ಮಾಡುವಾಗ, ಏನು ಮಾಡಕ್ ಆಗಲ್ಲ. ಸೊ ಮನೆಯಲ್ಲಿ ಏನಾದ್ರು ಹೆಚ್ಚು ಜನ ಇದ್ರೆ ನೀವು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಾದಗಳು ಮಾಡ್ಕೊಳ್ತೀರಾ, ಏನೋ ಸೀದೋಯ್ತು ಇರ್ಲಿ ಅಂತ ಅನ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಒಬ್ರೇ ಇರೋರ್ಗಂತೂ ಏನು ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಒಬ್ಳೇ ಇರೋದ್ರಿಂದ ಆರಾಮಾಗಿ ಮಾಡ್ಕೊಂಡು ತಿಂತಾ ಇರ್ತೀನಿ. ಇವತ್ ನೈಟು ಅಂದ್ರೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು 3ನೇ ತಾರೀಕು. ವಿನು ನೈಟ್ ಟಿಕೆಟ್ ಬುಕ್ ಮಾಡಿದಾನೆ ಉಡುಪಿಗೆ ಬರೋದಕ್ಕೆ. ನನಗೆ ಒಂದ್ ಕಡೆ ಖುಷಿನೂ ಆಗುತ್ತೆ, ಒಂದ್ ಕಡೆ ಟೆನ್ಷನ್ ಆಗ್ತಾ ಇದೆ, ಬೇಜಾರು ಆಗ್ತಿದೆ. ಯಾಕಂದ್ರೆ ಒಬ್ಳೇ ಇರೋ ಲೈಫ್ ಎಷ್ಟೋ ಚೆನ್ನಾಗಿದೆ ಅಲ್ವಾ ಅಂತ ಅನ್ಸ್ಬಿಡತ್ ಒಂದ್ಸತಿ. ಯಾಕಂದ್ರೆ ಮದ್ವೆ ಅನ್ನೋ ಕಾನ್ಸೆಪ್ಟೇ ಬೇಡಪ್ಪ ಅಂತ ಅನ್ಸ್ಬಿಟ್ಟಿದೆ ನನ್ಗೆ. ಇವಾಗ ಒಂದು ವಿಡಿಯೋ ಮಾಡಿದೆ, ಫೇಸ್ ವಿಡಿಯೋ ಮಾಡಿದೀನಿ. ಸೊ ಆದಷ್ಟು ಬೇಗ ಅದನ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂತ ಹೇಳ್ತೀನಿ. ಸಾಕಷ್ಟು ಏಳು ಬೀಳುಗಳು ನೋಡಿರೋದ್ರಿಂದ ಲೈಫ್ ಅಲ್ಲಿ ನನ್ಗೆ ಮದ್ವೆ ಅನ್ನೋ ಕಾನ್ಸೆಪ್ಟ್ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಸೊ ಅದು ಅವ್ರವ್ರ ಇಚ್ಛೆ ಅಲ್ವಾ, ಅವ್ರವರ ಆಯ್ಕೆ. ಸೊ ಹಾಗಂತೇಳಿ ನಾನೇನು ಮದ್ವೆ ಬೇಡ ಅನ್ನೋದೇ ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಅವ್ರವ್ರ ಆಯ್ಕೆ ಅಂತ ನಾನ್ ಹೇಳೋಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಸಲಾಡ್ ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಲೆಟ್ಯೂಸ್, ಪನ್ನೀರ್ ಹಾಕಿ ಮಾಡಿದಂತಹ ಒಳ್ಳೆಯ ತರಕಾರಿಗಳೆಲ್ಲ ಹಾಕಿ ಮಾಡಿದಂತಹ ಸಲಾಡ್ ತಿನ್ನೋದಕ್ಕೆ ರೆಡಿ ಆಗಿದೆ. ಸೊ ನಾನು ಅನ್ಕೊಂಡೆ ಕಹಿ ಇರುತ್ತೆ ಅಂತ, ಬಟ್ ಕಹಿ ಇಲ್ಲ, ಚೆನ್ನಾಗಿತ್ತು ಎಲೆ ಎಲ್ಲ.
ಸೊ ನಾನಿಲ್ಲಿ ಅವತ್ತು ಈವ್ನಿಂಗು ಏನಾದ್ರು ಬೇರೆ ತಿನ್ನೋಣ ಅನ್ನಿಸ್ತಾ ಇತ್ತಾ, ತುಂಬಾ ಹಸಿವು ಬೇರೆ ಆಗಿತ್ತು. ಹೀಗೆ ಎಡಿಟಿಂಗ್ ಮಾಡ್ಕೊಂಡು ಕೆಲಸಗಳೆಲ್ಲ ಜಾಸ್ತಿ ಇದ್ದಿದ್ರಿಂದ ನಾನು ಇಲ್ಲಿ ಆಕ್ಚುಲಿ ಸ್ವಿಗ್ಗಿನಲ್ಲಿ 99 ಮೀಲ್ ಫಾರ್ 99 ಅಂತ ಇರುತ್ತೆ ಆಯ್ತಾ. ನಾನು ಏನ್ ಸಿಗುತ್ತೆ ನೋಡೋಣ ಅಂತ ನೋಡಿದೆ, ಫ್ರೈಡ್ ರೈಸ್ ಒಂದು ತಗೊಳ್ಬೋದು ಅಂತ ಅನ್ನಿಸ್ತು. ಸೊ ತುಂಬಾ ದಿವಸ ಆದ್ಮೇಲೆ ನಾನು ಈ ರೀತಿ ತಗೊಳ್ತಾ ಇರೋದು. ನಾನು ಫ್ರೈಡ್ ರೈಸ್ ಮತ್ತೆ ಲೆಮನ್ ಜ್ಯೂಸ್ ಎಲ್ಲ ಒಟ್ಟಿಗೆ ಹೀಗಿದೆ ಏನು ತಗೊಳ್ಳಲ್ಲ ಯೂಶಲಿ. ಅಂದ್ರೆ ಬೇರೆ ಯೂಶಲಿ ಪೆಪ್ಸಿ, ಕೊಕೋ ಕೋಲಾ ಎಲ್ಲ ಸಿಗುತ್ತಲ್ವಾ, ಆತರ ಎಲ್ಲ ಏನು ಸಾಫ್ಟ್ ಡ್ರಿಂಕ್ಸ್ ಏನು ತಗೊಳಲ್ಲ. ತಗೊಂಡ್ರೆ ಈ ತರ ಏನಾದ್ರು ಲೆಮನ್ ಜ್ಯೂಸ್ ಮನೇಲೆ ಮಾಡ್ಬೋದು. ಬಟ್ ಇದು ಕಾಂಬೋ ಕೊಟ್ಟಿದ್ರಲ್ವಾ ಫ್ರೈಡ್ ರೈಸ್ ಜೊತೆ ಅಂತ ಹೇಳಿ, ಫ್ರೈಡ್ ರೈಸ್ ಸ್ವಲ್ಪನೇ ಇತ್ತು. ಬಟ್ ಈವ್ನಿಂಗ್ ಟೈಮ್ ನಂಗೆ ಒಂದು 6 ಗಂಟೆಗೆ ತುಂಬಾ ಹಸ್ವಾಗ್ತಿತ್ತು ಅವತ್ತು ಅಂತ ಹೇಳಿ ತಗೊಂಡೆ. ಯೂಶಲಿ ಇದು ಏನದು ಸಾಸ್ ಕೂಡ ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಯಾವಾಗ್ಲಾರು ಅಪರೂಪಕ್ಕೆ ತುಂಬಾ ಹಸ್ವಾದಾಗ ಏನು ಮಾಡಕ್ ಆಗಲ್ಲ ಅಲ್ವಾ. ಸೊ ತಿಂದೆ ಅವತ್ತು. ಲೆಮನ್ ಜ್ಯೂಸ್ ಕೂಡ ಕುಡ್ದೆ. ಚೆನ್ನಾಗಿತ್ತು, ಫಾರ್ ಅ ಚೇಂಜ್ ಚೆನ್ನಾಗಿ ಅನ್ನಿಸ್ತು ನಂಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಸ್ನೇಹಿತರೆ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊಳ್ತಾ, ಹಾಗೆ ನನ್ನ ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೀವು ಕೂಡ ಏನಾದ್ರು ಬೈ ಮಿಸ್ಟೇಕ್ ಕಾಬೂಲ್ ಕಡಲೆಕಾಳು ಏನಾದ್ರು ಸೀದೋಯ್ತು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡುವಾಗ ಈ ರೀತಿ ಮಾಡ್ಕೊಳ್ಳಿ. ಸೊ ಬಿಸಾಡೋದು ಬೇಡ, ಜೊತೆಗೆ ಟೆನ್ಷನ್ ಆಗೋದು ಬೇಡ. ಅಯ್ಯೋ ಸೀದೋಯ್ತು ಅಂತ ಮನೆಯಲ್ಲಿ ಒಬ್ರಿಗೊಬ್ರು ಏನು ಇಷ್ಟು ಗಮನ ಇರ್ಲಿಲ್ವಾ ಹಾಗೆ ಹೀಗೆ ಅಂತ ಎಲ್ಲ ವಾದಗಳು ಬೇಡ. ಇಟ್ ಹ್ಯಾಪನ್ಸ್ ಸಮ್ಟೈಮ್ಸ್. ಅಡುಗೆ ಮಾಡುವಾಗ ಸೀದೋಗುತ್ತೆ, ಅಥವಾ ಸಮ್ಟೈಮ್ಸ್ ಏನಾದ್ರೂ ಏನು ಬಿದ್ದು ಏನು ಗಲೀಜಾಗುತ್ತೆ. ಸೊ ಹಾಗಾಗಿ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಟೆನ್ಷನ್ ಆಗಬೇಡಿ, ಕೂಲಾಗಿ ಇರಿ ಅಡುಗೆಗಳು ಮಾಡ್ಕೊಳ್ಳುವಾಗ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.